ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ನಿಮ್ಮ ಪ್ರೀತಿಯ ವಿಶಾಲ್ ಕಿರಣ್ ಗೌಡ. ನೆಮ್ಮದಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ಹಿಂದಿನ ವಿಡಿಯೋಗಳಲ್ಲಿ ವಾಸ್ತು ದೇವತೆಗಳು ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರಿ ಅಲ್ವಾ? ಹೌದು. ಅದೇ ರೀತಿ ಈ ತುಂಬ ಜನ ಹೇಳ್ತಾರೆ ಈ ಬಾಗಿಲಲ್ಲಿ ಈ ಸೂರ್ಯ, ಚಂದ್ರ, ಮಂಗಳ, ಬುಧ ಇಂಥವೆಲ್ಲ ಬರ್ತವೆ ಅಂತ ಹೇಳ್ತಾರೆ. ಓಕೆ, ಅದು ಎಷ್ಟು ಮಟ್ಟಿಗೆ ನಿಜ, ಅದು ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳ್ತೀರಾ? ನೋಡಿ, ಕೆಲವು ಸಲ ಏನಾಗುತ್ತೆ, ಕೆಲವರು ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾರೆ. ಯಾಕೆಂದ್ರೆ ದಿಕ್ಕನ್ನ ಈಗ ಈಸ್ಟ್ ಅಂತ ತಿಳ್ಕೊಳ್ಳಿ. ಈಸ್ಟನ್ನ 9 ಭಾಗ ಮಾಡಿ 9 ಭಾಗದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಈ ತರ ಬಾಗಿಲುಗಳು ಕೊಡ್ತೀನಿ ಅಂತ ಅವ್ರ ಇಚ್ಛೆ. ಅದು ಆಕ್ಚುಲಿ ತಪ್ಪು. ಏಕೆಂದ್ರೆ ಬಾಗಿಲಲ್ಲೆಲ್ಲೂ ಸೂರ್ಯ, ಚಂದ್ರ ಅಂತ ಗ್ರಹಗಳು ಬರಲ್ಲ. ಗ್ರಹಗಳು ಬರೋದು ನಮ್ಮ ಮನೆಯ ಹೊರಗಡೆ. ಈಗ ಎಕ್ಸಾಂಪಲ್ ಹೇಳ್ತೀನಿ. ಈಸ್ಟ್ ಅಲ್ಲಿ ಬರ್ತಕ್ಕಂಥ ಗ್ರಹ ಯಾವುದು ಅಂದ್ರೆ ಸೂರ್ಯ. ಅದೇ ರೀತಿ ನಾರ್ತ್ ಈಸ್ಟ್ ಅಲ್ಲಿ ಶುಕ್ರ, ಸೌತ್ ಅಲ್ಲಿ ಮಂಗಳ, ಅದೇ ನೈಋತ್ಯದಲ್ಲಿ ರಾಹು, ಕೇತು, ವೆಸ್ಟ್ ಅಂದ್ರೆ ಪಶ್ಚಿಮದಲ್ಲಿ ಶನಿ, ನಾರ್ತ್ ವೆಸ್ಟ್ ಅಲ್ಲಿ ಬಂದು ಚಂದ್ರ, ಅದೇ ರೀತಿ ನಾರ್ತ್ ಅಲ್ಲಿ ಬಂದು ಬುಧ, ನಾರ್ತ್ ಈಸ್ಟ್ ಅಲ್ಲಿ ಬಂದು ಗುರು. ಈ ತರ 9 ಗ್ರಹಗಳು 9 ದಿಕ್ಕಲ್ಲಿ ಬರ್ತಾರೆ. ಯಾವುದೇ ಕಾರಣಕ್ಕೂ ಮನೆ ಅಂದ್ರೆ ನಾವೇನು ಬಾಗಿಲನ್ನ ಮುಖ್ಯ ದ್ವಾರನ ಪ್ಲೇಸ್ಮೆಂಟ್ ಮಾಡ್ತೀವಲ್ಲ, ಅಲ್ಲಿ ಯಾವುದೇ ಕಾರಣಕ್ಕೂ ನವಗ್ರಹಗಳೆಲ್ಲೂ ಬರಲ್ಲ. ಓಕೆ, ಅಲ್ಲಿ ವಾಸ್ತು ದೇವತೆಗಳೇ ಬರೋದು. ಪ್ರತಿಯೊಂದು ಈಗ 9 ಭಾಗ ಮಾಡಿದ್ರೆ ಟೋಟಲ್ 4 ದಿಕ್ಕಿಂದ 32 ದೇವತೆಗಳು ಬರ್ತಾರೆ. ಅದನ್ನ ಕೆಲವರು ಬೇಕು ಅಂತ ಹೇಳ್ತಾರೋ ಇಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಹೇಳ್ತಾರೋ ಗೊತ್ತಿಲ್ಲ. ಈ ತರ ಸಮಸ್ಯೆಗಳು ಕೆಲವೊಂದು ಇದಾವೆ. ಸೊ ಸೂರ್ಯನ ಬಾಗ್ಲು, ಚಂದ್ರನ್ ಬಾಗ್ಲು, ಇಂದ್ರನ್ ಬಾಗ್ಲು ಇವೆಲ್ಲ ಇದೆಯಲ್ಲ ಅಂತ ಹೇಳೋದು. ಅದು ಸೂರ್ಯಂದು ಬಾಗ್ಲಲ್ಲ, ಸೂರ್ಯನ ದಿಕ್ಕು. ಸೂರ್ಯನ ಈಗ ಈಸ್ಟ್ ಬಂದು ಸೂರ್ಯನ ದಿಕ್ಕು. ಸೂರ್ಯನ ಬಾಗ್ಲಲ್ಲಿ ಎಲ್ಲೂ ಬರಲ್ಲ, ಅಲ್ಲೆಲ್ಲೂ ಸೂರ್ಯ ಬರಲ್ಲ. ಈಗ ನಾನು ಹೇಳಿದೆ ನಿಮ್ಗೆ, ಒಂದೊಂದು ಜಾಗದಲ್ಲಿ 8 ಎಂಟ್ರೆನ್ಸ್ ಬರ್ತವೆ. ಸೊ ಗೊತ್ತಿಲ್ದಿದ್ದವರು ಆ ರೆಫರೆನ್ಸ್ ಹೇಳ್ತಾರೆ. ಈಗ ಸೂರ್ಯನ ದಿಕ್ಕು, ಅಲ್ಲೆಲ್ಲೂ ಸೂರ್ಯನ ಬಾಗ್ಲು ಬರಲ್ಲ. ಓಕೆ, ಸರಿ ಅಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಜೈ ಶ್ರೀರಾಮ್.